ಎಲ್ಲರಿಗೂ ನಮಸ್ಕಾರ. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಬಂದಿರೋ ವಿಷಯ ಏನಂದರೆ, ಈ ನಿಮ್ಮ ದತ್ತಾಬಾಯಿ ಕೊನೆಗೂ ಮದುವೆಗೆ ಒಪ್ಕೊಂಡು ಮದುವೆ ಆಗ್ತಿದ್ದಾನೆ. ಅದಕ್ಕೆ ಮುಂಚೆ ಒಂದಷ್ಟು ದಿನಕ್ಕೆ ನಾವು ಹಾಯ್ ಅಂತ ಹೇಳಿಬಿಡೋಣ. ಸಂಜು ನಮಸ್ತೆ. ಶಿವ ಕುಲಾಲ್ ನಮಸ್ತೆ. ಭೂಮಿ ಸೂರ್ಯ ಥ್ಯಾಂಕ್ ಯು ನಮಸ್ತೆ. ಕ್ಯಾಂಗರು ಹಾಯ್ ಸರ್ ನಮಸ್ತೆ. ವಿಜಯ್ ಸೂರ್ಯ ಫ್ಯಾನ್ ಪೇಜ್ ಅವರು ನಮಸ್ತೆ, ನಮಸ್ಕಾರ. ಸಿಂಚನ ಹಾಯ್. ನಾಗರಾಜ್ ಅವರೇ ನಮಸ್ತೆ. ರಾಕೇಶ್ ಅವರೇ ನಮಸ್ತೆ. ಐ ಹೋಪ್ ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ವಿಚಾರ ಇಷ್ಟೇ. ಇವತ್ತು ನಾನು ನಿಮ್ಮ ಪ್ರೀತಿಯ ದತ್ತಾಬಾಯಿ ಮದುವೆ ಆಗ್ತಿದ್ದಾನೆ ಕೊನೆಗೂ. ಇಷ್ಟು ದಿನ ಮದುವೆ ಆಗಲ್ಲ, ಸುಂದರವಾಗಿರೋ ಹುಡುಗಿಯರನ್ನ ದ್ವೇಷಿಸ್ತಿದ್ದ, ಇಷ್ಟ ಇರಲಿಲ್ಲ. ಕೊನೆಗೂ ಮದುವೆಗೆ ಒಪ್ಕೊಂಡ ಈ ನಿಮ್ಮ ದತ್ತಾಬಾಯಿ. ಹಾಗೆ ದತ್ತನಿಗೂ ಬಹಳ ಖುಷಿ ಇದೆ ಈ ಮದುವೆ ಆಗ್ತಿರೋದಕ್ಕೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಹಾಗೆ ತುಂಬ ಜನ ಕೇಳ್ಬೋದು, ಹೇಗೆ ಒಪ್ಕೊಂಡ ದತ್ತಾಬಾಯಿ ಮದುವೆಗೆ ಅಂತ. ಸೀರಿಯಲ್ ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು ದೃಷ್ಟಿ ಅದಕ್ಕೆ ಎಷ್ಟು ಕಷ್ಟಪಟ್ಲು ಅಂತ. ಹಾಗೆ ಇಂಪನ ಅವರು ಕೂಡ ನನ್ನ ಮದುವೆ ಆಗಬೇಕು ಅಂತ ಅವರು ಕೂಡ ನಾನು ಹೇಗೆ ಇದ್ದರು, ನನ್ನ ಪಾಸ್ಟ್ ಹೇಗೆ ಇದ್ದರು, ನಾನಿಷ್ಟು ದೊಡ್ಡ ರೌಡಿ ಅಂತ ಗೊತ್ತಿದ್ರು ನನ್ನ ಮದುವೆ ಆಗಿ ಒಪ್ಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ, ಅಕ್ಕ, ಮನೆಯವರೆಲ್ಲ ಅವ್ರ ಮುಖದಲ್ಲಿ ಸಂತೋಷ ನೋಡಬೇಕಿತ್ತು. ಹಾಗಾಗಿ ಈ ನಿಮ್ಮ ದತ್ತಾಬಾಯಿ ಮದುವೆಗೆ ಒಪ್ಕೊಂಡ. ತುಂಬ ಸಂಭ್ರಮ ಇದೆ. ಎಲ್ಲರ ಮುಖದಲ್ಲಿ ಖುಷಿ ನೋಡೋಕ್ಕೆ ಒಂದು ಆನಂದ, ಸಂತೋಷ. ಗಿರೀಶ್ ಭಟ್ ಅವರೇ ನಮಸ್ತೆ. ಅಮೂಲ್ಯ ಗೌಡ ಅವರೇ ಹಾಯ್. ಸಾಗರ್ ಗೌಡ ಅವರೇ ನಮಸ್ತೆ. ಸೊ ಹಾಗೆ ಮದುವೆಗೆ ಒಪ್ಕೊಂಡು ಮದುವೆ ಸಂಭ್ರಮ ನಡೀತಿದೆ. ಮದುವೆ ಮಂಟಪಕ್ಕೆ ಬಂದಿದ್ದೀವಿ. ನಿನ್ನೆ ತಾನೇ ಮದುವೆ ಮಂಟಪಕ್ಕೆ ಬಂದು ಸಣ್ಣ ಪುಟ್ಟ ಶಾಸ್ತ್ರಗಳಾಯಿತು. ಇವತ್ತು ಕೂಡ ಇವತ್ತು ಬಳೆ ಶಾಸ್ತ್ರ ಇದೆ, ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಹಾಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ಇಂಪನ ಅವ್ರಿಗೆ ನನ್ನ ಪಾಸ್ಟ್ ಸೀಮಾ ಅವ್ರ ಬಗ್ಗೆ ಎಲ್ಲ ಗೊತ್ತಿತ್ತು. ಆದರೂ ಅದನ್ನೆಲ್ಲ ಮರೆತು ನನ್ನ ಜೊತೆ ಜೀವನ ಸಾಗಿಸ್ಬೇಕು ಅಂತ ದೊಡ್ಡ ಮನಸ್ಸು ಮಾಡಿ ನನ್ನ ಜೊತೆ ಜೀವನ ಕಳಿಬೇಕು ಅಂತ ನನ್ನ ಮದುವೆ ಆಗ್ತಿದ್ದಾರೆ. ಆ ಖುಷಿನೂ ಜಾಸ್ತಿನೇ ಇದೆ. ದಟ್ಸ್ ಅಬೌಟ್ ಇಟ್. ಇವತ್ತು ನಮ್ಮ ಬಳೆ ಶಾಸ್ತ್ರ ಇದೆ, ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ಸಾನ್ವಿ ಶೆಟ್ಟಿ ಅವರೇ ನಮಸ್ತೆ. ನಾಗರಾಜ್ ಅವರೇ ನಮಸ್ತೆ. ಗಿರೀಶ್ ಅವರೇ ನಮಸ್ತೆ. ಸಾಕ್ಷಿ ಅವರೇ ನಮಸ್ತೆ. ಸೈಲೆಂಟ್ ಗರ್ಲ್ ಕೆ ಹಲೋ. ಇವತ್ತಿನ ವಿಚಾರ ಅಷ್ಟೇ. ಸೊ ಫೈನಲಿ ಈ ದತ್ತಾಬಾಯಿ ಮದುವೆ ಆಗ್ತಿದ್ದಾನೆ. ತಾವೆಲ್ಲರೂ ಮಿಸ್ ಮಾಡದೆ ನೋಡಬೇಕು ಅಂತ ಕೇಳ್ಕೊತೀನಿ. ಖಂಡಿತ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ.
ಹಾಗೆ ಮತ್ತೆ ಇವತ್ತಿನ ಬಳೆ ಶಾಸ್ತ್ರ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ನವಿ ಅವರೇ ನಮಸ್ತೆ. ಓಕೆ, ಮತ್ತೆ ಶೂಟಿಂಗ್ ಹೋಗಬೇಕು. ಸೊ ನಿಮಗೆ ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಆ್ಯಂಡ್ ದಯವಿಟ್ಟು ಮಿಸ್ ಮಾಡಿದೆ. ದೃಷ್ಟಿಪಟ್ಟು ನೋಡಿ, ಸೋಮವಾರದಿಂದ ಭಾನುವಾರ ಸಂಜೆ 6:30 ತುಂಬ ಥ್ಯಾಂಕ್ಸ್. ಎಷ್ಟು ತಿಂಗಳು ನೋಡಿಕೊಂಡು ಬಂದಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಆಕ್ಸೆಪ್ಟ್ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಗೊತ್ತು ಒಂದಿನ ಲೇಟು ಅಂತ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಟಾಟಾ, ನಮಸ್ಕಾರ.